ಮಾಡಲಾಗಿದೆ. ಈಗಾಗಲೇ HAL ವಿಮಾನ ನಿಲ್ದಾಣದಿಂದ ಗುರು ಪಾರ್ಥಿವ ಶರೀರ ಹುಟ್ಟೂರಾದ ಗುಡಿಗೆರೆಯತ್ತ ಆಗಮಿಸ್ತಾ ಇದೆ. ಗುರು ಪಾರ್ಥಿವ ಶರೀರಕ್ಕೆ ಈಗಾಗಲೇ ಎಲ್ಲ ಗಣ್ಯಾತಿ ಗಣ್ಯರು HAL ವಿಮಾನ ನಿಲ್ದಾಣದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಪುಷ್ಪ ನಮನದ ಮೂಲಕ ಸಲ್ಲಿಸಿದ್ದಾರೆ. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಗುರುವಿನ ಹುಟ್ಟೂರಾದ ಗುಡಿಗೆರೆಯಲ್ಲೂ ಕೂಡ ನೆರೆದಿದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನು ಒಂದು ಕಡೆ ದರ್ಶನಕ್ಕೆ ಕಾಯ್ತಾ ಇರೋದು, ಇನ್ನೊಂದು ಕಡೆ ಪಾಕಿಸ್ತಾನದ ಪ್ರತೀಕಾರಕ್ಕೆ, ಪಾಕಿಸ್ತಾನವನ್ನ ಹೇಗೆ ನಾವು ಉಡೀಸ್ ಮಾಡಬೇಕು ಅಥವಾ ಮುಗಿಸ್ಬೇಕು, ಇಂತಹ ದುಷ್ಟರಿಗೆ ದುರುಳರಿಗೆ ಯಾವ ರೀತಿಯಾದಂಥ ಪಾಠವನ್ನು ಕಲಿಸಬೇಕು ಅನ್ನುವ ನಿರೀಕ್ಷೆ ಕೂಡ ಇದೆ. ಪ್ರತ್ಯುತ್ತರಕ್ಕೆ ಭಾರತ ಸನ್ನದ್ಧವಾಗಿದೆ ಅನ್ನೋ ಮಾತುಗಳನ್ನು ಭಾರತದ ಪ್ರಧಾನಿ ಮೋದಿ ಕೂಡ ಹೇಳ್ತಾ ಇದ್ದಾರೆ. ಮೃತ ಯೋಧರಿಗೆ ಬರೀ ನಾವು ಅಂತಿಮ ನಮನ ಮಾಡಿದರೆ ಸಾಕಾಗೋದಿಲ್ಲ, ಅವರನ್ನ ರಕ್ಷಣೆ ಮಾಡಬೇಕಾದಂಥ ಒಂದು ಗುರುತರ ಜವಾಬ್ದಾರಿ ನಮ್ಮ ಮೇಲೆ ಇರುವುದನ್ನ ಪ್ರತಿಯೊಬ್ಬ ಭಾರತೀಯರು ಕೂಡ ಎಚ್ಚರಿಸ್ತಾ ಇದ್ದಾರೆ. ನಮ್ಮ ಸಹನೆ ನಮ್ಮ ಬಲಹೀನತೆ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ವೀಕ್ಷಕರೇ. ಮತ್ತು ಯೋಧರಿಗೆ ಮುಕ್ತ ಸ್ವಾತಂತ್ರ್ಯವಿಲ್ವಾ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹಾಗೆಯೇ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನು ಕೈಗೊಂಡ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ನಿಲ್ತೇವೆ, ಒಗ್ಗಟ್ಟಾಗಿರ್ತೇವೆ ಅನ್ನುವ ಭಾವನೆಯನ್ನು ಮೂಡಿಸಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಎದುರಾಗಿದೆ ವೀಕ್ಷಕರೇ. ಭಯೋತ್ಪಾದಕರು ಮತ್ತು ಅವರಿಗೆ ಬೆಂಬಲ ನೀಡುವವರಿಗೆ ಯಾವ ರೀತಿಯಾದಂಥ ಒಂದು ಪಾಠವನ್ನು ಕಲಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ಬಹುದೊಡ್ಡ ತಪ್ಪನ್ನ ಖಂಡಿತವಾಗ್ಲೂ ಪಾಕಿಸ್ತಾನ ಮತ್ತೆ ಮಾಡಿದೆ. ಆದರೆ ಈ ತಪ್ಪನ್ನ ಸಹಿಸಿಕೊಳ್ಳಲಿಕ್ಕೆ ಚಾನ್ಸೇ ಇಲ್ಲ ಅನ್ನುವ ರೀತಿಯಾಗಿ ಪ್ರಧಾನಿ ಮೋದಿ ಕೂಡ ಆಡಿದ್ದಾರೆ. ಪ್ರತಿಯೊಬ್ಬರ ಭಾರತೀಯರ ಆಶಯ ಈ ವೀರ ಯೋಧರಿಗೆ ಸದ್ಗತಿ ಸಿಗಬೇಕು ಅಂತ ಹೇಳಿದ್ರೆ ಉಗ್ರರನ್ನ ಮುಗಿಸಬೇಕು, ನಮ್ಮ ನೋವು ಅವರಿಗೆ ಅರ್ಥ ಆಗಬೇಕು, ಮನುಷ್ಯರ ತರ ನೋಡ್ಲಿಕ್ಕೆ ಬರದೇ ಇರುವಂತಹ ಉಗ್ರಗಾಮಿಗಳನ್ನ ಮನುಷ್ಯ ಲೋಕದಿಂದನೇ ಕಳಿಸಬೇಕು ಅನ್ನುವ ರೋಷಾವೇಶ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವೀಕ್ಷಕರೇ. ರಕ್ತ ಕಣಿವೆ ರಾಜ್ಯ ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದಂತಹ ಆ ಒಂದು ಹತ್ಯಾಕಾಂಡದಲ್ಲಿ 40ಕ್ಕೂ ಹೆಚ್ಚು ಯೋಧರು ಸುಖಾಸುಮ್ಮನೆ ಅನ್ಯಾಯವಾಗಿ ಹತರಾಗಿದ್ದಾರೆ ಅನ್ನೋದನ್ನ ನೆನಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದರಲ್ಲೂ ವೀರ ಯೋಧರಿಗೆ ಇಂತಹದನ್ನ ಖಂಡಿತವಾಗ್ಲೂ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ದುಷ್ಕೃತ್ಯಕ್ಕೆ ಕಾರಣರಾದವರು ಮತ್ತು ಅವರ ಬೆಂಬಲಿಗರಿಗೆ ತಕ್ಕ ಪಾಠ ಕಲಿಸಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನೋ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ. ಸೇನೆಗೆ ಮುಕ್ತ ಅವಕಾಶವನ್ನು ನೀಡಿದ್ದೇವೆ ಅನ್ನೋ ಮಾತುಗಳು ಸರ್ಕಾರದಿಂದ ವ್ಯಕ್ತವಾಗಿವೆ. ಪಕ್ಷಭೇದ ಮರೆತು ಎಲ್ಲ ಪಕ್ಷಗಳು ಸರ್ಕಾರದ ಬೆಂಬಲಕ್ಕೆ ನಿಂತಿವೆ. ಆದರೆ ಇದೇ ಬೆಂಬಲ ಯಾವಾಗಲೂ ಇದ್ರೆ ನಮ್ಮ ದೇಶ ಮತ್ತಷ್ಟು ಸುಧಾರಣೆಯನ್ನ ಕಾಣುತ್ತೆ, ಪ್ರಗತಿಯತ್ತ ದಾಪುಗಾಲು ಇಡುತ್ತೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯೋ ಹಾಗಿಲ್ಲ ವೀಕ್ಷಕರೇ. ಒಟ್ಟಿನಲ್ಲಿ ಉಗ್ರ ಚಟುವಟಿಕೆಗಳ ಕಾರ್ಯತಂತ್ರ ರೂಪಿಸಲು ಅವಕಾಶ ಕೊಟ್ಟಂತ ಪಾಕಿಸ್ತಾನಕ್ಕೆ ಈಗಾಗಲೇ ಚುರುಕು ಮುಟ್ಟಿಸೋ ಕೆಲಸ ಆರಂಭ ಆಗಿದೆ. ಅದನ್ನು ಕೂಡ ನಾವು ಗಮನಿಸಬೇಕು. ಮತ್ತೊಂದು ಕಡೆ ನಮ್ಮ ವೀರ ಯೋಧ ನಮ್ಮ ಕಣ್ಮುಂದೆ ಇಲ್ವಲ್ಲ, ಇನ್ನು ಆ ವೀರ ಯೋಧ ನೆನಪು ಮಾತ್ರವಲ್ಲ ಅನ್ನುವ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ. ಈಗಾಗಲೇ ರಸ್ತೆ ಮಾರ್ಗವಾಗಿ HAL ವಿಮಾನ ನಿಲ್ದಾಣದಿಂದ ಗುರು ಪಾರ್ಥಿವ ಶರೀರ ರವಾನೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲ ಸಾರ್ವಜನಿಕರು ರಸ್ತೆಯ ಇಕ್ಕೆಲಗಳಲ್ಲಿ ಎರಡೂ ಬದಿಗಳಲ್ಲಿ ಜೈಕಾರವನ್ನು ಘೋಷಿಸ್ತಾ ಇದ್ದಾರೆ. ವೀರ ಯೋಧನಿಗೆ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಜೈಕಾರದ ಘೋಷಣೆಗಳ ಮುಖೇನ. ಮತ್ತು ಹಿಂದೂಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಮುರ್ದಾಬಾದ್ ಅನ್ನುವ ಘೋಷಣೆಗಳು ಕೂಡ ವ್ಯಕ್ತವಾಗಿದ್ದನ್ನು ನಾವು ಸ್ಮರಿಸಬಹುದು. ಹುಟ್ಟೂರು ಮಂಡ್ಯದ ಗುಡಿಗೆರೆಯತ್ತ ಗುರು ಪಾರ್ಥಿವ ಶರೀರ ರವಾನೆ ಆಗ್ತಾ ಇದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಭಾವಪೂರ್ಣವಾಗಿ ಅವರನ್ನು ಕಳಿಸಿಕೊಡಬೇಕಾದಂಥ ಒಂದು ಜವಾಬ್ದಾರಿ ಎಲ್ಲರಲ್ಲೂ ಕೂಡ ಇದೆ. ಈಗಾಗಲೇ ವಿಶೇಷ ಸೇನಾ ವಾಹನದ ಮೂಲಕ ಹುಟ್ಟೂರಿಗೆ ಪಾರ್ಥಿವ ಶರೀರ ರವಾನೆ ಆಗ್ತಾ ಇದೆ. ಮಂಡ್ಯದತ್ತ ಪಾರ್ಥಿವ ಶರೀರ ರವಾನೆ ಆಗ್ತಾ ಇರುವ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇನ್ನು ಭಾರತದ ಹೆಮ್ಮೆಯ ಪುತ್ರರಿಗೆ ನಾವು ವೀರ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರತಿಯೊಬ್ಬರ ಕರ್ತವ್ಯ ವೀಕ್ಷಕರೇ, ಆದ್ಯ ಕರ್ತವ್ಯ ದೇಶ ಮೊದಲು, ತದನಂತರ ಎಲ್ಲ. ದೇಶದಿಂದಲೇ ನಾವು ಅನ್ನೋದನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ ಅಂಥವರಿಗೆ ಒಂದು ದೊಡ್ಡ ಸಲಾಮ್ ಇದ್ದೇ ಇರುತ್ತೆ. ದೇಶವೇ ಮೊದಲು ಅಂತ ನಾವು ಬರೀ ಬಾಯಿ ಮಾತಲ್ಲಿ ಹೇಳೋದಷ್ಟೇ ಅಲ್ಲದೆ ದೇಶವನ್ನು ಕಾಯುವಂಥ, ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತು ತಮ್ಮ ಸ್ವಾರ್ಥ ಸಾಧನೆಗಲ್ಲದೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದಂಥ, ತಮ್ಮ ಎಲ್ಲ ಸುಖಗಳನ್ನು ತ್ಯಜಿಸಿ ತ್ಯಾಗಕ್ಕೆ ಮುಂದಾಗಿರುವಂತಹ ವೀರ ಯೋಧರಿಗೆ
ದೊಡ್ಡ ಸಲಾಂನ ಹೇಳಲೇಬೇಕು ವೀಕ್ಷಕರೇ. ಯಾಕಂತ ಹೇಳಿದರೆ ಅವರು ಎಸಗುವಂಥ ಕಾರ್ಯ, ಅವರು ಪಣ ತೊಟ್ಟಿರುವಂಥ ಧ್ಯೇಯ ಅದು ಸಾಮಾನ್ಯವಾದುದಲ್ಲ. ದೇಶಕ್ಕೋಸ್ಕರ ಪ್ರಾಣವನ್ನು ಮುಡುಪಾಗಿಡುವಂಥ ಇಂತಹ ವೀರ ಯೋಧರಿಗೆ ದೊಡ್ಡ ನಮನವನ್ನು ಪ್ರತಿಯೊಬ್ಬರು ಕೂಡ ಸಲ್ಲಿಸಲೇಬೇಕು. ಅವರು ನಿಧನರಾದಾಗ ಮಾತ್ರ, ಹುತಾತ್ಮರಾದಾಗ ಮಾತ್ರ ನಾವು ಅವರನ್ನು ಜ್ಞಾಪಿಸಿಕೊಂಡರೆ ಸಾಕಾಗೋದಿಲ್ಲ. ಪ್ರತಿ ದಿನಗಳಲ್ಲೂ ಕೂಡ ಅವರ ಸೇವೆಗೆ ಒಂದು ದೊಡ್ಡ ಕೃತಜ್ಞತೆಯನ್ನು ಹೇಳಲೇಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾದರೆ ಆಗ ನಾವು ಕೃತಾರ್ಥರಾದೆವು ಮತ್ತು ನಮ್ಮ ವೀರ ಯೋಧರಿಗೆ ನಾವು ಗೌರವವನ್ನು ನಿಜಕ್ಕೂ ಸಲ್ಲಿಸ್ತೇವೆ ಅಂತ ಅನಿಸುತ್ತೆ. ವೀರ ಯೋಧರಿಗೆ ರಕ್ಷಣೆಯನ್ನು ಕೊಡಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲೆ ಇರುತ್ತೆ. ಹಾಗಾದರೆ ಇಂತಹ ಒಂದು ದೊಡ್ಡ ರಕ್ಷಣಾ ವೈಫಲ್ಯ ಹೇಗಾಯಿತು, ಯಾಕಾಯಿತು, ಏನಾಯಿತು ಅನ್ನುವ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಉಗ್ರರ ಅಟ್ಟಹಾಸವನ್ನು ಅಡಗಿಸಲು ಭಾರತ ಸರ್ಕಾರ ಈಗಾಗಲೇ ಘೋಷಣೆಯನ್ನು ಮಾಡಿದೆ. ದೊಡ್ಡ ತಪ್ಪನ್ನು ಮಾಡಿದ್ದೀರಿ ನೀವು, ಇದನ್ನು ಸಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ಪ್ರಧಾನಿ ಅವರ ಮಾತುಗಳಲ್ಲೂ ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಈಗಾಗಲೇ ನಿನ್ನೆಯಿಂದ 3 ಸಲ ಎಚ್ಚರಿಕೆಯನ್ನು ಕೊಡಲಾಗಿದೆ. ಈ ಉಗ್ರ ಎಚ್ಚರಿಕೆ, ತೀವ್ರ ಎಚ್ಚರಿಕೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿರುತ್ತೆ ಮತ್ತು ಯಾವಾಗ ನಾವು ಪ್ರತೀಕಾರವನ್ನು ತೀರಿಸಿಕೊಂಡೇವು ಅನ್ನುವ ಕಾತರ ಎಲ್ಲರಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ ವೀಕ್ಷಕರೇ. HAL ವಿಮಾನ ನಿಲ್ದಾಣದಿಂದ ಮಂಡ್ಯದ ಗುಡಿಗೆರೆಗೆ ಗುರು ಪಾರ್ಥಿವ ಶರೀರ ರವಾನೆ ಆಗ್ತಾ ಇದೆ.